ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ರಾಜೀನಾಮೆಗೆ ಆಗ್ರಹಿಸಿ ಪ್ರತಿಭಟನೆ. ಸಚಿವ ಬಿ ನಾಗೇಂದ್ರ ರಾಜೀನಾಮೆಗೆ ವಿಜಯೇಂದ್ರ ಪಟ್ಟು ಹಿಡಿದ ಹಿನ್ನೆಲೆ ಪ್ರತಿಭಟನೆ. ಶಿಕಾರಿಪುರದ ತಾಲೂಕು ಕಚೇರಿ ಎದುರು ಪ್ರತಿಭಟನೆ. ಶಿಕಾರಿಪುರ ಬ್ಲಾಕ್ ಕಾಂಗ್ರೆಸ್ ಕಾರ್ಯಕರ್ತರಿಂದ ಪ್ರತಿಭಟನೆ, ಆಕ್ರೋಶ. ದಲಿತ ವಿರೋಧಿ ವಿಜಯೇಂದ್ರ ಎಂದು ಧಿಕ್ಕಾರ ಕೂಗಿದ ಕೈ ಕಾರ್ಯಕರ್ತರು. ವಿಜಯೇಂದ್ರ ದಲಿತರನ್ನು ಮುಗಿಸುವ ಕೆಲಸ ಮಾಡುತ್ತಿದ್ದಾರೆ. ನಾಗೇಂದ್ರರ ಜನಪ್ರಿಯತೆ ಸಹಿಸಲಾರದೆ ವಿಜಯೇಂದ್ರ ರಾಜೀನಾಮೆಗೆ ಆಗ್ರಹಿಸುತ್ತಿದ್ದಾರೆ. ನಾಗೇಂದ್ರ ರಮೇಶ್ ಜಾರಕಿಹೊಳಿ ವಿರುದ್ಧವೂ ವಿಜಯೇಂದ್ರ ಆರೋಪ ಮಾಡಿದ್ದಾರೆ. ವಿಜಯೇಂದ್ರ ವಿರುದ್ಧ ಆಕ್ರೋಶ ಹೊರಹಾಕಿದ ಕಾಂಗ್ರೆಸ್ ಕಾರ್ಯಕರ್ತರು. ಬಿವೈ ವಿಜಯೇಂದ್ರ ಕೂಡಲೇ ರಾಜೀನಾಮೆ ನೀಡಬೇಕು ಎಂದು ಆಗ್ರಹ. ಜನತಾ ಪಾರ್ಟಿ ಅಂತ ಹೇಳಿ ಅವರ ಹೆಸರನ್ನು ಬದಲಾವಣೆ ಮಾಡಿಕೊಬೇಕು. ಇವತ್ತು ಏನಾದ್ರೂ ನಮ್ಮ ಪರಿಶಿಷ್ಟ ಪಂಗಡದವರಿಗೆ ಇವತ್ತು ರಾಜ್ಯದಲ್ಲಿ ನ್ಯಾಯ ಸಿಗ್ತಕ್ಕಂಥದ್ದು, ಹಿಂದುಳಿದವರಿಗೆ ನ್ಯಾಯ ಸಿಗ್ತಕ್ಕಂಥ ಕೆಲಸ ಏನಾದ್ರು ಆಗಿದ್ರೆ ಅದು ಕಾಂಗ್ರೆಸ್ ಪಕ್ಷದಿಂದ ಮಾತ್ರ ಸಾಧ್ಯ ಆಗಿದೆ. ಇವತ್ತು ಪದೇ ಪದೇ ನಮ್ಮ ದಲಿತ ನಾಯಕರಾಗಿರ್ತಕ್ಕಂಥ ನಾಗೇಂದ್ರ ಅವರು ಇರ್ಬೋದು, ನಮ್ಮ ಜಾರಕಿಹೊಳಿ ಅವರು ಇರ್ಬೋದು, ನಮ್ಮ ಎಸ್ಟಿ ನಾಯಕರುಗಳ ಮೇಲೆ ಮತ್ತು ಹಿಂದುಳಿದ ವರ್ಗ ನಾಯಕರ ಮೇಲೆ, ಪರಿಶಿಷ್ಟ ಜಾತಿಯ ನಾಯಕರ ಮೇಲೆ ವಿನಾಕಾರಣ ತೊಂದರೆ ಮಾಡ್ತಕ್ಕಂಥ ಕೆಲಸವನ್ನ ನೀವೇನಾದ್ರೂ ಆಟ ಆಡಬೇಕಾಗಿರೋದು ಬಿಜೆಪಿಯವರ ಜುಟ್ಟ ಇರತಕ್ಕಂಥದ್ದು ಸಿಬಿಐ ಮತ್ತು ಇಡಿ ಐಟಿಗಳ ಮೇಲೆ ಮಾತ್ರ. ಇವತ್ತು ಏನ್ ಮಾಡ್ತಾ ಇದಾರೆ, ಸಿಬಿಐ ಇಡಿ ಐಟಿಗಳ ಮೂಲಕ ನಮ್ಮ ಹಿಂದುಳಿದವರನ್ನ ದಲಿತರವನ್ನ ಯಾರಾದ್ರೂ ಬೆಳೀತದಾರ ಅಂತ ಹೇಳಿದ್ರೆ ಇವತ್ತು ಅವ್ರ ಮೇಲೆ ಇಡಿ ದಾಳಿ ಮಾಡಿಸ್ತಕ್ಕಂಥದ್ದು, ಸಿಬಿಐ ದಾಳಿ ಮಾಡಿಸ್ತಕ್ಕಂಥದ್ದು. ಯಾರು ಬಿಜೆಪಿ ಪಕ್ಷ ಸೇರ್ತಾರೆ ಅವರಿಗೆ ಕ್ಲೀನ್ ಚೀಟ್ ಅನ್ನು ಕೊಡ್ತಕ್ಕಂಥ ಶುದ್ಧ ಹಸ್ತರನ್ನ ಮಾಡಿ ವಾಷಿಂಗ್ ಮಿಷಿನ್ ಅಲ್ಲಿ ಪೌಡರ್ ಹಾಕಿ ತೊಳೆದ್ಬಿಟ್ರೆ ಅವ್ರು ಬಿಜೆಪಿ ಸೇರ್ತಕ್ಕಂಥ ಕೇಸನ್ನ ಕ್ಲೋಸ್ ಮಾಡ್ತಾರೆ. ಇವತ್ತು ನಮ್ಮ ನಾಗೇಂದ್ರ ಅವರು ಬಳ್ಳಾರಿ ಇರ್ಬೋದು, ವಿಜಯನಗರ ಇರ್ಬೋದು, ರಾಯಚೂರು ಇರ್ಬೋದು, ಉತ್ತರ ಕರ್ನಾಟಕದ ಕಿಂಗ್ ಅವರು ಇವತ್ತು ನಮ್ಮ ಜಾರಕಿಹೊಳಿ ಮತ್ತು ಇವತ್ತು ನಾಗೇಂದ್ರ ಅವರು ಅವ್ರನ್ನ ತುಳಿತಕ್ಕಂಥ ಕೆಲಸವನ್ನ ಬಿಜೆಪಿಯ ಬೇಳೆ ಎಲ್ಲೂ ಕೂಡ ಉತ್ತರ ಕರ್ನಾಟಕದಲ್ಲಿ ಬೇಯ್ತಾ ಇಲ್ಲ. ಅದಕ್ಕಾಗಿ ನಾಗೇಂದ್ರ